ಎಂದು ಗುಡುಗುದುಡಿನಂತೆ ಆರ್ಭಟಿಸಿ ಹೊರ ಬರುತ್ತದೆ ನರನಾಗನ ಅನ್ಯಾಯಕ್ಕೆ. ಶತ್ರುಗಳೇ, ಗುಪ್ತವಾದ ವಿಷಯವನ್ನು ಗುಪ್ತವಾಗಿ ಇಟ್ಟುಕೊಂಡು ಮಾಪ್ತಿಯಲ್ಲಿ ಜಪ್ತಿ ಮಾಡಿದ ಸ್ಥಳವೇ ಸಿಗದ ಕಾರಣ ನನ್ನ ಆತ್ಮಕ್ಕೆ ಎಲ್ಲ ತೃಪ್ತಿ. ನನ್ನ ಹೃದಯ ಸಮುದ್ರದಲ್ಲಿ ಸುನಾಮಿಯಂತೆ ಅಪ್ಪರಿಸಿ ಚಲನ ವೇಗದಲ್ಲಿ ಬಂದು ಅಪ್ಪರಿಸುತ್ತದೆ. ನನ್ನ ಮಾತೃಪುತ್ರನ್ನು ಅಮಾನುಷವಾಗಿ ಕೊಲೆಗೈದ ಸಾವಿನ ಸಂದೇಶ ನನ್ನ ಮುಂದೆ ನಡೆಯಲಾರದು. ಸರ್ಕಾರದ ಆದೇಶದಂತೆ ನನ್ನ ತಂದೆ ಕೊಲೆ ಮಾಡಿಸಿದ ಕಿರಾತಕರ ಕತ್ತು ಕತ್ತರಿಸುವುದೇ ಈ ಗರುಡನ ಮೂಲ ಉದ್ದೇಶ. ದಾರಿ ಬಿಟ್ಟು ನಿಲ್ಲೋದಕ್ಕೆ ಆಗೋದಿಲ್ವೇನು? ದಾರಿ ಬಿಟ್ಟು ನಿಂತ್ಕೊಳ್ಳಿ. ದಾರಿ ದಾರಿ ಏನು ಬರೋದು ಕಂಡ ತಕ್ಷಣ ದಾರಿ ಬಿಟ್ಟು ನಿಲ್ಲೋಕೆ ನೀನೇನು ಮೈಸೂರು ಮಹಾರಾಣಿನ ಇಲ್ಲ ಸುರಲೋಕದ ಸೌಂದರ್ಯನ? ಈ ಗಂಡದ ಕರುಣೆಗೆ ಸೊಡೆದು ಅಲ್ಲ ಮಿಸ್ಟರ್, ನನಗೆ ಆವಾಜ ಹಾಕುತ್ತಿರುವರೇ ಪಾಚಾರಿ. ನನಗೆ ಹಂಚಿ ಮಾತನಾಡ್ತೀಯ? ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ ರೂಪಿ, ನೀನು ಧರಿಸಿರುವ ಡ್ರೆಸ್ ನೋಡಿದರೆ ಎಷ್ಟು ಮರ್ಯಾದೆ ಕೊಡಬೇಕೆಂದು ಹಾದಿಯಲ್ಲಿ ಹೋಗುವ ಹುಚ್ಚರಿಗೆ ಗೊತ್ತಾಗುತ್ತದೆ ನಿನ್ನ ಸಾಂಸ್ಕೃತ ಉಡುಪಿಗೆ. ಅಲ್ಲ ಮಿಸ್ಟರ್, ನಾನ್ ಯಾರು ಗೊತ್ತಾ? ಯಾರು? ನಾರಿ, ನೀನು ಗೊತ್ತಾಗೋಕೆ ರಾಂಬೆ ಊರ್ವಶಿ ಮೇನಕ್ಕೆ ತ್ರಿಲೋಕಮಯ ಗೊತ್ತಾಗೋಕೆ ನೀ ಯಾರಾದರೂ ನನಗೇನು? ಹೋಗಲೇ ಹೋಗು. ನೋಡು, ಯಾರ ಹೆಸರು ಕೇಳಿದ್ರೆ ಇಡೀ ಊರೇ ಗಡಗಡ ಅನ್ನತ್ತೋ. ನರಹಂತಕ ನರನಾಗನ ತಂಗಿ ನಾನು ಯಕ್ಕಶಿ ಬಡ ಬಿಕಾರಿ. ನೀನು ನನಗೆ ಈ ರೀತಿ ಮಾತನಾಡ್ತೀಯ? ಬದ್ಮಾಶ್ ಬಿಕಾರಿ ಅನ್ನಲೇ ನಿಮ್ಮಂತ ಹಣದ ಮನದ ಅಂಧಕಾರದಲ್ಲಿ ಮೆರೆಯುತ್ತಿರುವ ಸ್ವಾಕ್ಕಿನ ಶ್ರೀಮಂತರಿಗೆ ಶಿಕಾರಿ. ನಿನ್ನ ಕೋಪ ಇಳಿಸಲು ಬಂದ ಅಧಿಕಾರಿಲೇ. ಬಿಟ್ಬಿಡು ಕೈನ. ಕೈ ಬಿಡು. ರೂಪಿ, ನೀನು ಹೆಣ್ಣು, ನಾನು ಗಂಡು. ನಿನಗೆ ಇಷ್ಟು ಸೊಕ್ಕಿರಬೇಕಾದರೆ ಹೆಣ್ಣು ಈ ಗಂಡದ ಕರುಣನಿಗೆ ಎಷ್ಟಿರಬೇಕು ಹೇಳು? ರೇ ಮಿಸ್ಟರ್, ನನ್ನ ಅಣ್ಣನಿಗೆ ಹೇಳಿ ನಿನ್ನ ಮೈ ಚರ್ಮವನ್ನು ಸುರಿಸ್ತಾ ಇದ್ರೆ ನಾನು ನರಹಂತಕನ ತಂಗಿ ರೂಪನೇ ಅಲ್ವೋ? ನಿಲ್ಲು ನಿಲ್ಲು ರೂಪಾದೇವಿ, ನಿಲ್ಲು. ನನ್ನ ಮೈ ಚರ್ಮವೆಂದರೆ ಕುರಿಮರಿ ಚರ್ಮವೆಂದು ತಿಳಿದಿರುವೆ ಆ ಹುಚ್ಚೆ.
ಅದ್ಯಾವ ಸೀಮೆ ಸೂರ ಸರ್ದಾರನಲ್ಲಿ ನಿಮ್ಮ ಅಣ್ಣ ನರನಾಗ ಇದುವರೆಗೂ ನನ್ನ ಮುಂದೆ ನಿಂತ ಮಾತನಾಡಿದ ಹೆಣ್ಣುಗಳೇ ಇಲ್ಲ. ಅಂತದ್ರಲ್ಲಿ ಹೊಡೆಯಲು ಕೈ ಎತ್ತಿದೆಲ್ಲ ಆ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಶಿಕ್ಷಣ ಯಾವ ಶಿಕ್ಷೆ? ಅದು ನಿನ್ನ ಒಂದು ಮೊದಲ ಕಂಠದಿಂದ ಒಂದು ಇಂಪಾದ ಗೀತೆ ಹಾಡಬೇಕು. ಅದೇ ಈ ಕರುಣ ಕೊಡುವ ಪರ ಶಿಕ್ಷೆ. ನನಗೆ ಹಾಡೋಕೆ ಬರೋದೇ ಇಲ್ಲ. ಹಾಡಲಿಲ್ಲ ಅಂದರೆ ನೀನೇ ಇಲ್ಲ. ಅಯ್ಯೋ ದೇವ, ಈಗೇನ್ ಮಾಡಿ? ಇವನು ಹೇಳಿದಂತೆ ಕೇಳ್ತಿದ್ರೆ ನನ್ನ ಮಾನ ಪ್ರಾಣ ಎರಡು. ನೀನು ಹೇಳಿದಂತೆ ಕೇಳಿ ಇಲ್ಲಿಂದ ಪಾರಾಗ್ಲೇಬೇಕು. ಸರಿ ಆಯ್ತು, ನೀವು ಹೇಗೆ ಹೇಳ್ತಿರೋ ನಾನು ಹಾಗೆ ಕೇಳ್ತೀನಿ. ಹಾಗಾಗಿ ಒಂದು ಇಂಪಾದ ಗೀತೆ ಹಾಡಿ. ಹಾಡಿಕೊಂಡಿದ್ದೇನೆ. ಇನ್ನಾದ್ರೂ ನಾನು ಹೋಗ್ತೇನೆ. ವಾಹ್ ವಾರೆ ವಾ, ಶಾಂತಾದ್ಭುತವಾದ ಕಂಠ, ಸ್ವರ್ಗ ಮಾತ್ರಿಕರು ಮೈ ಮರೆಯುವಂತ ಗಾನ ಸರಿ. ಹಲೋ ಮಿಸ್ಟರ್, ನಿಮ್ಮ ಹೊಗಳಿಕ ಮಾತು ನನಗ್ ಬೇಕಾಗಿಲ್ಲ. ನಾನ್ ಮನೆಗೆ ಹೋಗ್ಬೇಕು, ನನಗ್ ದಾರಿ ಬಿಡಿ. ಹೋಗು, ಧಾರಾಳವಾಗಿ ಹೋಗು. ಬಟ್ ಭಾರತ ನಾರಿಯಾಗಿ ಬಾಳು. ನಿನ್ನೊಂದಿಗೆ ಹಾಡಬೇಕು, ಕುಣಿಯಬೇಕು ಎನ್ನುವ ಆಸೆ ನನಗೂ ಇಲ್ಲ. ಏ ರೂಪೇ, ಬರ್ತೇನೆ. ಗುಡ್ ಬಾಯ್. ಯಾರಿವನು ಭಾರತದ ನಾರಿಯಾಗಿ ಬಾಳು ಅಂತ ನನಗೆ ಬೋಧನೆ ಮಾಡಿ ಹೋದ್ನಲ್ಲ, ಏನೇ ಆಗಿ ಇವನ ಗರ್ವವನ ನನ್ನ ಅಣ್ಣನಿಗೆ ಹೇಳಿ ಇವನ ಮೈ ಮುರಿಯುವುದೇ ನನ್ನ ಕೆಲಸ. ಇವಳು ಯಾರು? ಮಾರಿ, ಹೆಣ್ಣ ಮನಿದರ ನಾರಿ, ಮನಿದರ ಮಾರಿ. ಇವಳು
ಆರತಿ